ಮೂವಿ ಮೂವಿ ಅಂದ್ರೆ ಒಂದು ಮಾಯ ಜಗತ್ತು. ಆ 2 ಅವರ್ ನಮ್ಮ ಲೈಫಲ್ಲಿರೋ ಟೆನ್ಷನ್, ನಮಗಿರೋ ವರೀಸ್, ನಮ್ಮ ಸ್ಯಾಡ್ನೆಸ್, ನಮ್ಮ ಲೈಫಲ್ಲಿ ಆಗಿರೋ ಬ್ಯಾಡ್ ಇನ್ಸಿಡೆಂಟ್ಗಳನ್ನೆಲ್ಲ ಮರೆತು ಆ ಮೂವಿಲಿ ಇನ್ವಾಲ್ವ್ ಆಗ್ಬಿಡ್ತೀವಿ. ಆದ್ರೆ ನಾನಿವತ್ತು ತಂದಿರೋಂತಹ ಮೂವಿ ಲಿಸ್ಟ್ ಎಮೋಷನ್ಲೆಸ್ ಪೀಪಲ್ಸ್ ಕಣ್ಣಲ್ಲಿ ಕೂಡ ಕಣ್ಣೀರು ಬರ್ಸೋಂತಹ ಮೂವಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1 ಇನ್ ದ ಲಿಸ್ಟ್ ಇಸ್ ಬಂಗಾರದ ಮನುಷ್ಯ. ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಈ ಮೂವಿ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆದಂತ ಮೂವಿ ಕೂಡ. ಆದ್ರೆ ಈ ಮೂವಿಯ ಕ್ಲೈಮ್ಯಾಕ್ಸ್ ಬಂದು ಅಷ್ಟೇ ಟ್ರಾಜಿಕ್ ಆಗಿದೆ. ಹೀರೋ ಕ್ಯಾರೆಕ್ಟರ್ ಬಂದು ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ಬರೋವರೆಗೂ ಎಲ್ಲಾ ಚಾಲೆಂಜಸ್ ನಲ್ಲೂ ಗೆಲ್ತಾ ಬಂದಿರ್ತಾರೆ. ಎಸ್ಪೆಷಲಿ ಒಂದು ಭೂಮಿಲಿ ಬೆಳೆನೇ ಬೆಳೆಯಕ್ ಆಗಲ್ಲ ಅನ್ನೋಂತಹ ಮಾತನ್ನ ಅವ್ರು ಚಾಲೆಂಜಿಂಗ್ ಆಗಿ ತಗೊಂಡು ಅಲ್ಲಿ ಬೆಳೆನ ಬೆಳೆದು ಗೆದ್ದು ತೋರಿಸ್ತಾರೆ. ಆದ್ರೆ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಬರ್ತಾ ಅವರ ಲೈಫ್ ಬಂದು ಫುಲ್ ಟ್ರಾಜಿಕ್ ಆಗೋಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಟ್ರಾಜಿಕ್ ಎಂಡಿಂಗ್ ಮೂವಿ ಅಂತಾನು ಹೇಳ್ಬೋದು. ಆದ್ರೆ ಈ ಪಿಕ್ಚರ್ ನೋಡಿದಾಗ ನನಗೆ ಅನ್ಸೋದು ಈ ಮೂವಿ ಯಾವಾಗ್ಲೂ ಒಂದು ಹ್ಯಾಪಿ ಎಂಡಿಂಗ್ ನ ಡಿಸರ್ವ್ ಮಾಡ್ತಾ ಇತ್ತು ಅಂತ. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಕೃಷ್ಣನ್ ಲವ್ ಸ್ಟೋರಿ. ಈ ಮೂವಿಲಿ ಒಂದು ಟ್ರಾಜಿಕ್ ಎಂಡಿಂಗ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಯಾಕೆಂದ್ರೆ ಸಾಂಗ್ಸ್ ಆಗಿರ್ಬೋದು ಅಂಡ್ ಈ ಪಿಕ್ಚರ್ ನ ಪ್ರೋಮೋದಲ್ಲಿ ಆಗಿರ್ಬೋದು, ಈ ಪಿಕ್ಚರ್ ಒಂದು ಟ್ರಾಜಿಕ್ ಎಂಡಿಂಗ್ ಇರುತ್ತೆ ಅಂತ ಎಲ್ಲೂ ಈ ಫಿಲಂ ಅವರು ಬಿಟ್ಕೊಟ್ಟಿರಲಿಲ್ಲ. ಫಸ್ಟ್ ಹಾಫ್ ಕೂಡ ಅದೇ ತರ ಒಂದು ರಾಮ್ ಕಾಮ್ ಆಗಿ ಅಂಡ್ ಹುಡುಗ ಹುಡುಗಿ ಲವ್ ಸ್ಟೋರಿ, ಫ್ರೆಂಡ್ಸ್, ಬಿಸ್ನೆಸ್ ಮಾಡುವಂತಹ ಒಂದು ಪ್ಲಾನ್, ಆಮೇಲೆ ಕೃಷ್ಣ ಇದ್ದವನು ಹೇಗೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡಿ ಹೇಗೆ ಮುಂದೆ ಬಂದ, ಹೊಸ ಶೋರೂಮ್ ನ ಹೇಗೆ ಓಪನ್ ಮಾಡ್ದ. ಫಸ್ಟ್ ಹಾಫ್ ಫುಲ್ ಒಂದು ಹ್ಯಾಪಿನೆಸ್ ಅಂಡ್ ಪಾಸಿಟಿವಿಟಿ ಇಂದಾನೆ ಕೂಡಿರುತ್ತೆ. ಆದ್ರೆ ಇಂಟರ್ವಲ್ ಆಗಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಈ ಮೂವಿ ಫುಲ್ ಸೀರಿಯಸ್ ಆಗಿ ಹೋಗುತ್ತೆ. ಎಸ್ಪೆಷಲಿ ಹೀರೋಯಿನ್ ಕ್ಯಾರೆಕ್ಟರ್ ಫಸ್ಟ್ ಹಾಫ್ ಅಲ್ಲಿ ಎಷ್ಟು ಹ್ಯಾಪಿಯಾಗಿ ಹೀರೋಯಿನ್ ಕ್ಯಾರೆಕ್ಟರ್ ನ ತೋರಿಸಿದ್ರು, ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೇ ಟ್ರಾಜಿಕ್ ಆಗಿ ಅಷ್ಟೇ ಬೇಜಾರಾಗಿ ತೋರಿಸ್ತಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ಈ ಮೂವಿ ಕೂಡ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಮೂವಿ ಅಂತೆ. ಅಂಡ್ ನಂಬರ್ 3 ಇನ್ ದ ಲಿಸ್ಟ್ ಇಸ್ ಚಿಗುರದ ಕನಸು. ಯಾರೇ ಒಬ್ಬ ವ್ಯಕ್ತಿ ಆಗಲಿ ಅವನ ಸ್ವಂತ ಐಡೆಂಟಿಟಿಗೋಸ್ಕರ ಒಂದು ಸಾಧನೆ ಮಾಡುವಂತಹ ಒಂದು ಛಲ ಇದ್ರೆ ಅವರು ಈ ಮೂವಿನ ನೋಡ್ಬೇಕು. ಯಾಕೆ ಅಂತಂದ್ರೆ ಈ ಮೂವಿಲಿ ಹೀರೋ ಕೂಡ ಅವರ ತಂದೆ ಎಷ್ಟೇ ಶ್ರೀಮಂತರಾಗಿದ್ರು, ಅವ್ರ ತಮ್ಮ ಒಬ್ಬ ಪೈಲಟ್ ಆಗಿದ್ರು, ಅವನಿಗೋಸ್ಕರ ಒಂದು ಸ್ವಂತ ಐಡೆಂಟಿಟಿ ಬೇಕು ಅಂತ ಅವರ ಪೂರ್ವಜರ ಊರಿಗೆ ಬಂದು ಅಲ್ಲಿ ಒಂದು ಪವರ್ ಪ್ಲಾಂಟ್ ನ ಸ್ಥಾಪನೆ ಮಾಡ್ತಾನೆ. ಫಸ್ಟ್ ಹಾಫ್ ಫುಲ್ಲು ಈ ಕಾನ್ಸೆಪ್ಟ್ ಮೇಲೆನೆ ಸ್ಟೋರಿ ಫುಲ್ಲು ರಿವಾಲ್ವ್ ಆಗುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಬರ್ತಾ ಬರ್ತಾ ಆ ಹೀರೋ ಕಷ್ಟಪಟ್ಟು ಮಾಡಿದ ಆ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಇರ್ಬೋದು, ಎಸ್ಪೆಷಲಿ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಸ್ಯಾಡ್ ಆಗಿ ಸತ್ತೋಗ್ತಾರೆ. ಈ ಪಿಕ್ಚರ್ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರಂತೂ ನಂಗಂತೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಟ್ರಾಜಿಕ್ ಎಂಡಿಂಗ್ ಇರುವಂತ ಮೂವಿಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಮೂವಿ. ಸೊ ಇದಾಗಿತ್ತು ಇವತ್ತಿನ ಲಿಸ್ಟ್. ಲೈಫು ಅಂಡ್ ಮೂವಿ ಎರಡು ಒಂದೇನೆ, ಅದರಲ್ಲಿ ಎಲ್ಲದೂ ಇರುತ್ತೆ. ಟ್ರಾಜಿಡಿ, ಕಾಮಿಡಿ, ಫೇಲ್ಯೂರ್, ಇದನ್ನೆಲ್ಲದನ್ನು ನಾವು ಫೇಸ್ ಮಾಡ್ತಾ ನಮ್ದೇ ಆದ ದಾರಿಲಿ ನಮ್ಮ ಹ್ಯಾಪಿನೆಸ್ಗೋಸ್ಕರ ನಾವು ಬದುಕೋದು ಲೈಫ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನನ್ಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ. ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ಹೇಳಿ. ಅಂಡ್ ನೆಕ್ಸ್ಟ್ ಯಾವ ಕಂಟೆಂಟ್ ಮೇಲೆ ನಿಮಗೆ ವಿಡಿಯೋ ಬೇಕು ಅದನ್ನು ಬೇಕಾದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.